ಶ್ರೀಕೃಷ್ಣ ದೇವರಾಯ ಸಮಾಧಿ ಒಳಗೆ ಐತೆ ಅಂತ ಹೇಳ್ತಾರೆ, ಬಟ್ ಎಲ್ಲಿದೆ ಅಂತ ಗೊತ್ತಿಲ್ಲ ನಮಗೂ. ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋದಾಗ ರಾಮ ಲಕ್ಷ್ಮಣ ಆಂಜನೇಯ ಇಲ್ಲೇ ಕುತ್ಕೊಂಡು ಚರ್ಚೆ ಮಾಡ್ತಾರೆ. ಶರಣ್ರಿ ಅಪ್ಪ ಎಲ್ಲರಿಗೂ. ನಾನು ಕನ್ನಡಿಗ ಶ್ರೀನಿವಾಸ್. ವಿಜಯನಗರ ಸಾಮ್ರಾಜ್ಯ ಯಾರಿಗೆ ಗೊತ್ತಿಲ್ಲ ಹೇಳ್ರಿ. 1336ರಲ್ಲಿ ಅಕ್ಕ ಬುಕ್ಕ ಇಬ್ಬರು ಸ್ಥಾಪನೆ ಮಾಡ್ತಾರೆ. ತುಂಗಭದ್ರಾ ಎಡ ದಂಡೆ ಮೇಲೆ ಸ್ಥಾಪನೆ ಮಾಡ್ತಾರೆ ಇಬ್ಬರು ಸೇರಿ. ನೋಡಿ, ತುಂಗಭದ್ರಾ ನದಿ ಇದು. ಇಲ್ಲಿ ಶ್ರೀಕೃಷ್ಣ ದೇವರಾಯ ಅವರ ಸಮಾಧಿಗೂ ಇಲ್ಲೇ ಇದೆ. ಅವರು ಸುಪ್ರಸಿದ್ಧ ದೊರೆ. ವಿಜಯನಗರ ಸಾಮ್ರಾಜ್ಯಕ್ಕೆ 20 ವರ್ಷ ಆಳ್ವಿಕೆ ಮಾಡಿದರೂ ಅಂಥ ದೊರೆ ಎಲ್ಲಿ ಸಿಗೋದಿಲ್ಲ. ಹಲೋ ಗಾಯ್ಸ್, ನಾವು ಬಂದಿವಿ ವಿಜಯನಗರ ಸಾಮ್ರಾಜ್ಯ ನೋಡೋಕ್ಕೆ. ಮೊದಲ ರಾಜಧಾನಿ ಆಗಿದ್ದ ಆನೆಗುಂದಿ ಹೆಸರು ಹೇಗೆ ಬಂತಂದರೆ, ಆನೆಗಳನ್ನು ಗುಂಡಿ ತೋಡಿ ಮುಚ್ಚುತ್ತಿದ್ದ ಇಲ್ಲಿ ಆನೆಗುಂದಿ ಅಂತ ಹೆಸರು ಬಂದಿದೆ ನೋಡಿ. ಹಲೋ ಗಾಯ್ಸ್, ನಾವು ಹೊಂಟಿವಿ ಇನ್ನೊಂದು ಪ್ಲೇಸಿಗೆ. ಅದೇನಪ್ಪ ಅಂದರೆ ತೋರಿಸ್ತೀನಿ ಅಂತ ಹೇಳ್ರಿ. ನೋಡ್ರಿ ಗಾಯ್ಸ್, ಹೊಂಟಿವಿ. ಅದೇನಪ್ಪ ಅಂದರೆ ಅಲ್ಲಿ ನೋಡ್ರಿ ಶ್ರೀರಾಮನ ಪಾದಗಳವು. ಅಲ್ಲಿ ರಾಮನ ಬಿಲ್ಲುಗುಣ ಇದೆ, ಅಂದರೆ ಅವ್ರು ನಿಂತಾರೆ, ಅದ್ರ ಮೇಲೆ ನಿಂತಾರೆ. ಇಲ್ಲಿ ನಿಂತ್ಕೊಂಡು ಅಲ್ಲಿದ್ದ ವಾಲಿಗೆ ಬಾಣ ಬಿಡ್ತಾನೆ. ಆ ಪ್ರದೇಶಕ್ಕೆ ತೋರಿಸ್ತೀನಿ ನಿಮಗೆ ಬ್ಯಾಕ್ಗ್ರೌಂಡ್. ಆ ಪ್ರದೇಶ ಅಲ್ಲಿ ತೆಂಗಿನ ಗಿಡ ಕಾಣ್ತಾವಲ್ಲ ಗೈಸ್, ಅಲ್ಲಿಗೆ ಬಿಡ್ತಾನೆ. ಅವಾಗ ವಾಲಿ ಸಾವನು. ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋದಾಗ ರಾಮ ಲಕ್ಷ್ಮಣ ಆಂಜನೇಯ ಇಲ್ಲೇ ಕುತ್ಕೊಂಡು ಚರ್ಚೆ ಮಾಡ್ತಾರೆ, ಸೀತೆಯನ್ನು ಯಾವ ಥರ ಇಲ್ಲಿ ಕರ್ಕೊಂಬರ್ಬೇಕಂತೇಳಿ. ಹುಷಾರು, ಕಾಲು ಬೆರ್ತವ. ಹಲೋ ಗಾಯ್ಸ್, ನಾವು ಬಂದಿರೋದು ಶ್ರೀಕೃಷ್ಣ ದೇವರಾಯ ಸಮಾಧಿ ನೋಡೋಕ್ಕೆ. ನೋಡಿ, ಬರ್ರಿ ನೋಡೋಣ. ಒಳಗೆ ಹತ್ಬೋದಣ್ಣ? ಇದ್ರೊಳಗೆ ಐತೆ ಅಂತ ಹೇಳ್ತಾರೆ, ಬಟ್ ಎಲ್ಲಿದೆ ಅಂತ ಗೊತ್ತಿಲ್ಲ ನಮಗೂ. ಫಸ್ಟ್ ನಾವು ಬಂದಿರೋದು ಶ್ರೀಕೃಷ್ಣ ದೇವರಾಯ. ಈ ಅದ್ಭುತವಾದಂತಹ ವಿಜಯನಗರ ಸಾಮ್ರಾಜ್ಯ ಆಳಿದಂಥ ದೊರೆ ಇವರು. ಎಲ್ಲರಿಗೂ ಶರಣ್ರಿ. ವಿಜಯನಗರ ಸಾಮ್ರಾಜ್ಯ ರಾಣಿಯರು ಸ್ನಾನ ಮಾಡಿದ ಸ್ಥಳ ಇದು. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ವಿಜಯನಗರ ಸಾಮ್ರಾಜ್ಯ ರಾಣಿಯರು ಸ್ನಾನ ಮಾಡಿದ ಸ್ಥಳ ಇದು. ಇದೆ ನೋಡಿ. ಹಲೋ ಗಾಯ್ಸ್, ನಾವು ಹೊಂಟಿವಿ ನೋಡಿ. ನಾನು ದಿಬ್ಬ ಇದು, ಬಟ್ ನೋಡಿ ಗೈಸ್, ಎಂತ ಹೈಟ್ ಐತು ಮಾರೆ. ಇದೇ ಗಾಯ್ಸ್ ಮಾನವ ದಿಬ್ಬ. ನಾವು ಬಂದಾಯ್ತು, ನಿಮಗೆ ತೋರ್ಸಾಯ್ತಿದು. ಗಾಯ್ಸ್, ನಾವು ಹೊಂಟಿವಿ ನೋಡ್ರಿ. ಮಾನವ ದಿಬ್ಬ ಇದು ನೋಡಿ, ಅಂತ ಮಸ್ತಿದೆ. ಹಲೋ ಗಾಯ್ಸ್, ನೀವು ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ನನ್ನ ಇನ್ಸ್ಟಾ ಹೆಸರು ಸೀನು ಕನ್ನಡಿಗ ಅಂತೇಳಿ. ಇನ್ನೊಂದು ಇದು ಯೂಟ್ಯೂಬ್ನಲ್ಲಿ ಬಿಡುತ್ತೇನೆ. ಯೂಟ್ಯೂಬ್ ಹೆಸರು ಬಂದು ಶ್ರೀನಿವಾಸ್ ಡಣಾಪುರ ಅಂತೇಳಿ. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಖುಷಿ ಇರ್ರಿ.
ಇದು ಏನಂದ್ರೆ ಪರ್ಷಿಯನ್ಲಿದ್ದ ಕುದುರೆಗಳನ್ನು ತರಿಸ್ಕೊಂಡಿದ್ದ ನಮ್ಮ ಶ್ರೀಕೃಷ್ಣ ದೇವರ ರಾಜರು ನೋಡಿ. ಹಲೋ ಗೈಸ್, ಇದು ರಹಸ್ಯ ಕೋಣೆ. ಶ್ರೀಕೃಷ್ಣ ದೇವರಾಯ ಇದನ್ನು ಕೊಡಿಸ್ತಾರೆ. ವಿಜಯನಗರ ಸಾಮ್ರಾಜ್ಯ ಮೇಲೆ ಶತ್ರುಗಳು ಯುದ್ಧ ಸಾರಿದಾಗ ರಾಜರು ಮಹಾರಾಜರು ಇಲ್ಲೇ ಮೀಟಿಂಗ್ ಮಾಡುತ್ತಿದ್ದರು. ನೋಡಿ ಯಾವ ಥರ ಇದೆ. ಅದು ಕಾವಲು ಗೋಪುರ, ಇದು ಕಮಲ ಮಹಲ್, ಇದು ಗಜಶಾಲೆ ಗೈಸ್. ನೋಡಿ ಆನೆಗಳನ್ನು ಇಲ್ಲೇ ಕಟ್ಟುತ್ತಿದ್ದರು. ಎಷ್ಟು ದೊಡ್ಡದಿದೆ ನೋಡಿ ಗೈಸ್. ಹಲೋ ಗೈಸ್, ಇಲ್ಲೇ ನೋಡ್ರಿ ವಿಜಯನಗರ ಸಾಮ್ರಾಜ್ಯ. ಅವು ಸೇರ್ಗಟ್ಟಲೆ ಬಂಗಾರ ಮಾರುತ್ತಿದ್ದ ಸಾಮ್ರಾಜ್ಯ ಇದು. ಇಲ್ಲೇ ಇದೇ ಪ್ಲೇಸ್ ಒಳಗೆ ಸೇರ್ಗಟ್ಟಲೆ ಬಂಗಾರವನ್ನು ವಜ್ರ ವೈಡೂರ್ಯಗಳು ಇದು ಮಾರುತ್ತಿದ್ದೆ ಇಲ್ಲೇ ನೋಡಿ. ಹಲೋ ಗಾಯ್ಸ್, ನಾವು ಬಂದಿರೋ ಶ್ರೀಕೃಷ್ಣ ದೇವರ ಅರಮನೆ ಇದೇ ನೋಡಿ, ತೋರಿಸ್ತೀನಿ ನಿಮಗೆ. ಹಲೋ ಗಾಯ್ಸ್, ಇದೇ ನೋಡಿ ಶ್ರೀಕೃಷ್ಣ ದೇವರ ಅರಮನೆ. ಇದೆ ಅವರು ಆಳಿದ ಅವ್ರ ಮನೆ, ಇದು ವಾಸಸ್ಥಳ ಇದು, ಬಟ್ ಅರಮನೆ ಅಂತ ಕರಿಬೇಕಾಗುತ್ತೆ. ಅದರಲ್ಲಿ ಇದ್ದಂಥ ಕಲ್ಲಿನ ರಥ ನೀವು ನೋಡಿರಾ? ಬನ್ನಿ ನಾವು ನಿಮಗೆ ತೋರಿಸ್ತೀನಿ. ಅಂತ ಹೊಂಟಿದ್ವಿ, 1 ಕಿಲೋಮೀಟ್ರ್ ಐತಿ ಗೈಸ್. ವ್ಯಾನ್ನಾಗ ಹೋಗ್ಬೋದು, ಬಟ್ ನಾವು ವಾಕಿಂಗ್ ಅಂತ ಆಗಲಿ ಅಂತೇಳಿ ಹಂಗೆ ಹೊಂಟೀನಿ. ನೋಡಿ ಗೈಸ್, ಈ ಥರ ಇದೆ ಪ್ಲೇಸು. ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಬರ್ಬೋದು ನೀವು. ಮಸ್ತ್ ಫೀಲ್ ಆಗುತ್ತೆ ನಿಮಗೆ. ನೋಡಿ ಗೈಸ್, ಹೊಂಟಿವಿ, ಬಟ್ ಯಾವ ಥರ ಪ್ಲೇಸ್ ಐತಂತ ನೋಡಿ. ಅದೇ ನೋಡಿ ವ್ಯಾನ್ ಬಂತಲ್ಲ, ಅದೇ ವ್ಯಾನು. ಇದೇ ನೋಡಿ ಎಂಟ್ರಿ. ಕಲ್ಲಿನ ರಥ ಕಾಣುತ್ತೆ ನೋಡಿ ನಿಮಗೆ, ಮಸ್ತು. ನಾನೇ ತೆಗೆದಿದ್ದು ವಿಡಿಯೋ ಅದು. ಹಂಪಿಯ ಪ್ರಸಿದ್ಧ ಕಲ್ಲಿನ ರಥವು ವಿಜಯನಗರ ಕಾಲದ ಶಿಲ್ಪಕಲೆ ಅದ್ಭುತ ಮಾದರಿ. ಇದು ವಿಠಲ ದೇವಸ್ಥಾನದಲ್ಲಿ ಇದೆ ನೋಡಿ ಗಾಯ್ಸ್. ನಾವು ಬಂದ್ವಿ ಹಂಗೆ ಅಂತ, ಮಸ್ತ್ ಕಾಣುತ್ತೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ, ವಿಶೇಷವಾಗಿ ಶ್ರೀಕೃಷ್ಣ ದೇವರಾಯ ಅವರು ಆಡಳಿತ ಅವಧಿಯಲ್ಲಿ 16ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ನೋಡಿ ಗೈಸ್, ಶ್ರೀಕೃಷ್ಣ ದೇವರಾಯ ಕಟ್ಟಿಸಿದ್ದು. ಎಂಥ ಅದ್ಭುತ ಕಲೆಯಲ್ಲಿ ಇದನ್ನು ಕಟ್ಟಿಸಿದ್ದಾರೆ ಅಂತ ನಂಬೋದಕ್ಕಾಗೋದಿಲ್ಲ. ಎಂಥ ಪ್ಲೇಸ್ ಇದೆ ಅಂಥೇಳಿ, ಎಂಥ ಅದ್ಭುತ ಅಲ್ಲ. ಅವೇನ ಕಾಲದಲ್ಲಿ ಎಂಥ ಅದ್ಭುತ. ಈಗಿನ ಕಾಲದಲ್ಲಿ ಡೆವಲಪ್ಮೆಂಟ್ ಆಗ್ತವೆ, ಬಟ್ ಏನು ಅಷ್ಟು ಆಗ್ತಾ ಇಲ್ಲ. ಇಲ್ಲಿ ನೋಡಿ ಆಂಜನೇಯದ್ರ ಬೆಟ್ಟ ಕಾಣುತ್ತೆ ನಿಮಗೆ, ಹತ್ರ ಆಗುತ್ತೆ ಆಂಜನೇಯ. ನೋಡಿ ಫ್ರೆಂಡ್ಸ್, ಯಾವ ಥರ ನೇಚರ್ ಹೆಂಗೆ ಕಾಣುತ್ತೆ ಅಂತ ಹೇಳಿದರೆ ಅದ್ಭುತ. ಎಂಥ ಅದ್ಭುತ ಅಂದರೆ ಮಸ್ತ್ ಕಾಣುತ್ತೆ. ನೋಡ್ಬೋದು ನೀವು, ಈ ಥರ ಕಾಣುತ್ತೆ ನೋಡಿ. ಮಸ್ತ್ ಕಾಣುತ್ತೆ, ನೋಡ್ಬೋದು ನೀವು ಯಾವ ಥರ ವ್ಯೂ ಕಾಣುತ್ತೆ ನೋಡಿ.